ಇಷ್ಟೊತ್ತಿಗೆ ಪ್ರಪಂಚ ಹೆಂಗಾಗೈತೆ ಇದಿಷ್ಟೇ ತೋರಿಸಿರೋದಿಲ್ಲಿ. ನಾನು ನೀನು ಸರಿಯಾಗಿದ್ರೆ ಪ್ರಪಂಚ ಚೆನ್ನಾಗಿರ್ತದೆ. ಪ್ರಪಂಚ ಚೆನ್ನಾಗಿರ್ಬೇಕು ಅಂದ್ರೆ ಸಿನಿಮಾ ಇನ್ನೊಂದ್ಸತಿ ನೋಡಿ ಅರ್ಥ ಮಾಡ್ಕೊಳ್ಳಿ. ಆ ಅಪ್ಪ ಹೇಳಕ್ ಬರ್ತಾ ಇರೋದು 6,000 ರಿಂದ 6,500 ಪೇಪರ್ ಮಾಡೋ ಒಂದು ಬುಕ್ ನ 2.25 ಅವರಲ್ಲಿ ತೋರ್ಸಕ್ ಪ್ರಯತ್ನ ಪಟ್ಟವ್ರೆ. ಇದು ಜನಗಳ ತಲೆಗೆ ಹೋಗೋದು ಕಷ್ಟ. 6,500 ಪುಟಗಳ ಒಂದು ಪುಸ್ತಕನ ಓದಿ ಅರ್ಥ ಮಾಡ್ಕೊಳ್ಳೋದು ಎಷ್ಟು ಕಷ್ಟನೋ 2.25 ಅವರಲ್ಲಿ ಉಪೇಂದ್ರ ಸಿನಿಮಾ ಅರ್ಥ ಮಾಡ್ಕೊಳ್ಳೋದು ಅಷ್ಟೇ ಕಷ್ಟ. ದಯಮಾಡಿ ಇನ್ನೊಂದ್ಸತಿ ನೋಡಿ. ಅರ್ಥ ಆಗ್ಲಿಲ್ಲ ಅಂತ ಹೇಳಿ ಚೆನ್ನಾಗಿಲ್ಲ ಅಂತ ಹೇಳಕ್ ಹೋಗ್ಬಿಡಿ. ಈ ಸಿನಿಮಾನ 10 ಸತಿ ನೋಡಿದ್ರು 10 ತರ ಕಾಣಿಸ್ತದ ಸಿನಿಮಾ ಇದು. ಒಬ್ಬನಿಗೊಂಥರ ಮಾಡಿರೋ ಸಿನಿಮಾ ಅಲ್ಲ ಇದು. ಇಡೀ ಪ್ರಪಂಚನ ಚಿಕ್ಕದಾಗಿ 2.25 ಅವರಲ್ಲಿ ಹೆಂಗ್ ತೋರಿಸ್ಬೋದು. ನಮ್ಮಿಂದಾನೇ ಹಾಳಾಯ್ತಾ ಇರೋದೆಲ್ಲ. ಬೇರೆ ಯಾವನೋ ಬಂದು ಕಾಪಾಡ್ತಾನೆ, ಬೇರೆ ಯಾವನೋ ಬಂದು ಉದ್ಧಾರ ಮಾಡ್ತಾನೆ ಎಲ್ಲ. ಅವ್ರನ್ನ ಅರ್ಥ ಮಾಡ್ಕೊಳ್ಳಿ. ಈ ಸಿನಿಮಾನ ಬೆಳೆಸಿ ಒಂದ್ಸಿನ್ನೇ ಜನರೇಷನ್ ಡೈರೆಕ್ಟರ್. ಅಲ್ಲಿ ಯಾರೋ ಶಂಕರ್, ಇಲ್ಲಿ ಅವನು ರಾಜಮೌಳಿ ಅಲ್ಲ, ಅವ್ರೆಲ್ರಿಗಿಂತ ಅಪ್ಪ ಉಪೇಂದ್ರ. ಈ ತರ ಕಥೆಗಳು ಜನಗಳಿಗೆ ಇನ್ನು 10 ಜನ ಎತ್ತು ಬಂದ್ರು ಬರಲ್ಲ. ಆ ಅಪ್ಪ ನಮಗ್ ಟ್ರೈ ಮಾಡಿಸವನೇ ಪ್ರಯತ್ನ ಪಡಿಸಕ್ಕೆ. ನಾವು 10ನೇ ಕ್ಲಾಸ್ನೇ 3 ಸತಿ 53%, 52% ಅಲ್ಲಿ ಪಾಸ್ ಆಗಿರೋರು ಈ ಸಿನಿಮಾನ ಅರ್ಥ ಮಾಡ್ಕೋತೀವ ಸರ್? ನಮ್ಗೆ ಗೊತ್ತಿರೋದೇನ್ ತಲೆಗೆ? 15ನೇ ಶತಮಾನದಲ್ಲಿ ಅಕ್ಬರ್ ಬಂದ, 17ನೇ ಶತಮಾನದಲ್ಲಿ ಔರಂಗಜೇಬ್ ಬಂದ. ಅಯ್ಯೋ ಬೋಳಿ ಮಗನ, ನೀನ್ ಬಂದು ಏನ್ ಮಾಡಿದೆ ಪ್ರಪಂಚದಲ್ಲಿ? ನೀನ್ ಏನೂ ಮಾಡಿಲ್ಲ. ಅದನ್ನೇ ತೋರಿಸಿರೋದು 2.25 ಅವರಲ್ಲಿ. ಏನಾದ್ರೂ ಮಾಡ್ರಪ್ಪ, ಪ್ರಪಂಚ ಉದ್ಧಾರ ಆಯ್ತದೆ ಅಂತ ಹೇಳವ್ರೆ. ದಯಮಾಡಿ ಎಲ್ಲ ಆಂಗಲ್ ನೋಡಿ ಸಿನಿಮಾನ, ನಿಮ್ಗೆ ಅರ್ಥ ಆಗುತ್ತೆ. ಉಪೇಂದ್ರ ಅವರು ತುಂಬಾ ಕಷ್ಟಪಟ್ಟು ಮಾಡಿರೋ ಸಿನಿಮಾ. ದಯಮಾಡಿ ಎಲ್ಲರೂ ಒಂದ್ಸತಿ ಬಂದು ನೋಡಿ. ಚೆನ್ನಾಗಿಲ್ಲ ಅನ್ನೋ ಬಡ್ಡಿ ಮಕ್ಕಳೆಲ್ಲ ಜಸ್ಟ್ ಪಾಸ್ಗಳು, ಅವಕ್ಕೆ ಅರ್ಥ ಆಯ್ತಲ್ಲ. ಇವು ಸ್ವಲ್ಪ ತಲೆ ಇದ್ದು ಉಪಯೋಗಿಸಿರೋನು ಉಪೇಂದ್ರನ್ ಪಕ್ಕ ಅಭಿಮಾನಿ ಹೇಳ್ತಾನೆ. ಈ ಸಿನಿಮಾದಲ್ಲಿ ಇರೋದು 10 ಸತಿ ನೋಡ್